ಶಾಲಾ ಹಂತದ ಕ್ರೀಡಾಕೂಟಗಳಿಂದ ಮಕ್ಕಳಲ್ಲಿ ಗೆಲುವಿನ ಹಠ, ಛಲ, ಸ್ಫೂರ್ತಿ ಬರುತ್ತೆ ಅಂತ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಸ್ಬಿ ಪತಂಗಿ ಹೇಳಿದರು. ಕೋಲಾರ ಪಟ್ಟಣದಲ್ಲಿ ಎಂಜಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2ನೇ ವರ್ಷದ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ಶಾಲಾ ಹಂತದ ಕ್ರೀಡಾಕೂಟಗಳು ಮಕ್ಕಳ ಮಾನಸಿಕ, ದೈಹಿಕ ಹಾಗೂ ಶಾರೀರಿಕ ಬೆಳವಣಿಗೆಯಲ್ಲಿ ಅತಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನ ಸನ್ಮಾನಿಸಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆರ್ಬಿ ಪಕಾಲಿ ಬೌಲಿಂಗ್ ಮಾಡೋ ಮೂಲಕ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಿಎಸ್ ಗಿಡ್ಡಪ್ಪಗೋಳ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಇಸ್ಮಾಯಿಲ್ ಮುಲ್ಲಾ, ತಹಶೀಲ್ದಾರ್ ಹನೀಫ್ ಮಕಾನಾದಾರ್, ಮೋದಿನ ಪಟೇಲ್ ಖಾನ್, ಬಿಡಿ ಕಲಾದಗಿ, ಅಲ್ಹಾಜ್ ಹಸನಡೋಂಗ್ರಿ ಗಿರಗಾವಿ, ಮೆಹಬೂಬಾ ಅತ್ತಾರ, ಕಾಸಿಮಸಾಬಾ ಗಿರಗಾವಿ, ಸಲೀಂ ಅತ್ತಾರ, ಚಾಂದ ಗಿರಗಾವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಕ್ರಿಕೆಟ್, ಥ್ರೋಬಾಲ್ ಸೇರಿದಂತೆ ಹಲವು ಕ್ರೀಡೆಯಲ್ಲಿ ಭಾಗವಹಿಸಿದ್ರು. ವಿಜೇತರಿಗೆ ಗಣ್ಯರು ಬಹುಮಾನ ವಿತರಣೆಯನ್ನ ಮಾಡಿದರು. ಕ್ರೀಡಾಂಗಣದಲ್ಲಿ ಇಂದು ಸ್ಪೋರ್ಟ್ಸ್ಗಳು ನಡೆಯಲಿವೆ. ಇದರ ಅವಶ್ಯಕತೆ ಹಾಗೂ ಇದರ ಮಹತ್ವ ಬಹಳಷ್ಟಿದೆ. ನಾವೆಲ್ಲ ಮನುಷ್ಯರು, ನಾವೆಲ್ಲ ಅನೇಕ ಅಂಗಾಂಗಗಳನ್ನು ಹೊಂದಿದ್ದೇವೆ. ಕಿಡ್ನಿ ಇರಬಹುದು, ಲಿವರ್ ಇರಬಹುದು, ಹಾರ್ಟ್ ಇರಬಹುದು, ಫುಫ್ಫುಸ್ ಇರಬಹುದು ಮತ್ತು ಮಿದುಳು, ಹೀಗೆ ಕಾಲು, ಕೈ, ಇವಕ್ಕೆಲ್ಲ ಕೆಲಸ ಕೊಟ್ಟಾಗ ಮಾತ್ರ ಇವು ಚಲೋ ಇರ್ತಾವ. ಅದಕ್ಕ ಕೆಲಸ ಕೊಡ್ಲಿಕ್ಕಂತಂದ್ರ ನೆಟ್ಟ ಹೇಳ್ತಾರೆ. ಮುಂದ ಅದು ಪಚನ ಆಗಂಗಿಲ್ಲ. ಡೈಜೆಸ್ಟಿವ್ ಗುಳಿಗೆ ಅದಕ್ಕೊಂದು ಗುಳಿಗೆನ, ಮುಂದೆ ನಿದ್ದೆ ಬರಂಗಿಲ್ಲ, ಅದಕ್ಕೊಂದು ಗುಳಿಗೆ ಕೊಡ್ರಿ. ಮುಂದೆ ಸಂಡಾಸ ಸರಿ ಆಗುದಿಲ್ಲ, ಅದಕ್ಕೊಂದು ಗುಳಿಗೆ ಕೊಡ್ರಿ. ಹಿಂಗ ಗುಳಿಗೆ ಕೊಟ್ಟು 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 ಇವೆಲ್ಲ ನಮ್ಮ ಅಂಗಾಂಗಗಳನ್ನು ಹಾಳು ಮಾಡಿಬಿಡ್ತಾರೆ. ದಯವಿಟ್ಟು ಇವೆಲ್ಲ ಕ್ರಿಯಾಶೀಲ ಆಗ್ಬೇಕಾತಂದ್ರ, ಇವಕ್ಕೆಲ್ಲ ಕೆಲಸ ನಡಿಬೇಕಾತಂದ್ರ ಈ ಕ್ರೀಡೆಗಳು ಏನದಾವು, ಈ ಸ್ಪೋರ್ಟ್ಸ್ ಏನದಾವು ಮನುಷ್ಯನಿಗೆ ಅತ್ಯವಶ್ಯ. ಅದಕ್ಕ ಇದನ್ನ ಮೊದಲಿನಿಂದ ಮಕ್ಕಳಿಗೆ ಕೊಟ್ಟು ಇದನ್ನು ರೂಢಿ ಮಾಡಬೇಕು. ಯಾಕಂದ್ರೆ ಆಟ ಬಹಳ ಮಹತ್ವ. ಅವಯವನ್ನ ಕ್ರಿಯಾಶೀಲವನ್ನ ಮಾಡಿ ನಮ್ಮನ್ನ ಆರೋಗ್ಯವಂತರಾಗಿ ಮಾಡುವಂತ ಇದ್ರ ಕಡೆ ನಾವು ಹೆಚ್ಚು ಲಕ್ಷ್ಯ ವಹಿಸಬೇಕು. ಈಗ ಇವತ್ತಿನ ಏನ್ ಮಾಡ್ತಾರ, ಅವ್ರು ಮೊಬೈಲ್ ನೋಡ್ಕೊಂತ ಕೂತ್ ಬಿಡ್ತಾರ. ನಮ್ಮ ಕಾಲದಾಗ ಹಂಗಿದ್ದಿದ್ದಿಲ್ಲ. ನಾವು ಮುಂಜಾನೆ ಮತ್ತು ಸಂಜೀಕ ಆಟ ಆಡ್ತಿದ್ದೀವಿ. ನಮ್ಮೆಲ್ಲ ತಂದೆ ತಾಯಿ ನಮ್ಮನ್ನ ಹುಡುಕ್ಯಾಡ್ಕೊತ ಬಂದು ಕರ್ಕೊಂಡು ಹೋಗ್ತಿದ್ರು. ಈಗ ಹಂಗಿಲ್ಲ, ಆದ್ರೆ ಆಗುದಿಲ್ಲ. ಅದಕ್ಕ ಆಟ ಬಹಳ ಮಹತ್ವದ್ದು. ನಾವು ಆರೋಗ್ಯವಂತಗಿರ್ಬೇಕಾದ್ರ ನಮ್ಗೆ ಆಟ ಬೇಕು. ಎಲ್ಲಾ ಸಂಪತ್ತು, ಆರೋಗ್ಯ ಸಂಪತ್ತು ಬಹಳಷ್ಟು ಮಹತ್ವದ್ದು. ಅದನ್ನ ನಾವು ಕಾಯ್ಕೋಬೇಕ. ಆ ಆರೋಗ್ಯ ಸಂಪತ್ತು ನಮಗೆ ಬರ್ಬೇಕಂತಂದ್ರೆ ನಾವು ಒಂದಿನೊಂದು ಆಟದೊಳಗೆ ಭಾಗವಹಿಸಲೇಬೇಕು. ಈ ಆಟಗಳಲ್ಲಿ ನಾವು ಭಾಗವಹಿಸೋದ್ರಿಂದ ಸಾಧ್ಯದ. ಆಮೇಲೆ ಸೋಲು ಬರಲಿ, ಗೆಲುವು ಬರಲಿ, ಯಾವುದೇ ಸಮಸ್ಯೆ ಬರಲಿ, ಅದನ್ನು ಎದುರಿಸುವಂತ ಧೈರ್ಯವನ್ನ ಆಟದಿಂದ ನಾವು ಪಡಿಬಹುದು. ಅದಕ್ಕ ಈಗ ನೀವು ಇವತ್ತಿನ ಆಟಗಳು ದೇಶೀಯ ಆಟಗಳನ್ನ ಆಡ್ತಿದ್ದೆವು. ಚಿನ್ನಪಣಿ ಆಡ್ತಿದ್ದೆವು, ಚಿನಿ ಮತ್ತು ಫಣಿ. ಅದರ ರೂಪಾಂತರ ಈ ಕ್ರಿಕೆಟ್. ಕುಂಟಲ್ಪಿ ಆಡ್ತಿದ್ದೆವು, ಕಬಡ್ಡಿ ಆಡ್ತಿದ್ದೆವು, ಆಮೇಲೆ ಸರಬಡಿಗೆ ಅಂತ ಆಡ್ತಿದ್ದೇವೆ. ಅವೆಲ್ಲ ದೇಶೀಯ ಆಟಗಳು. ಅದಕ್ಕ ಯಾವುದೇ ಆಟ ಇರಲಿ, ಎಲ್ಲಾ ವಿದ್ಯಾರ್ಥಿಗಳು ಅದರಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನ ತಾವೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ ಉತ್ತಮವಾಗಿ ಬೆಳೆಯಬೇಕು ಅನ್ನುವಂತ ದೃಷ್ಟಿಕೋನ ಇಟ್ಟುಕೊಳ್ಳಿಕೆಯಿಂದ ಈ ಸ್ಪೋರ್ಟ್ಸ್ ಅನ್ನ ಕಡ್ಡಾಯ ಮಾಡ್ಯಾರ. ಬೆಳಗಾವಿ ಬಂಧುಗಳು ತಮ್ಮ ಶಾಲೆಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇದನ್ನು ಪ್ರತಿ ವರ್ಷ ಇದೇ ವರ್ಷ ಪ್ರಾರಂಭ, 2ನೇ ವರ್ಷ ಇದು ಪ್ರಾರಂಭ ಆಗಿದೆ.
ರಾಷ್ಟ್ರೀಯ ಕ್ರೀಡೆ ದಿನಾಚರಣೆಯನ್ನು ಮಾಡ್ತಾರೆ. ಅದನ್ನ ಆಗಸ್ಟ್ 29ಕ್ಕೆ ಮಾಡ್ತಾರೆ ಪ್ರತಿ ವರ್ಷ. ಎಲ್ಲ ಇದು ಒಂದು ಶ್ಲಾಘನೀಯವಾದದ್ದು. ಅವರೆಲ್ಲ ಈ ಕೆಲಸ ಮಾಡುವುದು ಹುಡುಗರ ಆರೋಗ್ಯದ ಬಗ್ಗೆ ಹೆಚ್ಚು ರಕ್ಷೆ ಕೊಡಕ್ ಬರ್ತತಿ. ಅದಕ್ಕೆ ಯಾವತ್ತೂ ಆಟನ ಆಡ್ಬೇಡ್ರಿ. ಯಾಕಂದ್ರೆ ಆಟನ ಆಡ್ರಿ ಅಂತ ನಾವು ಹೇಳುದಿಲ್ಲ. ಆಟ ಆಡುವಾಗ ಆಟ ಆಡ್ಬೇಕು, ಓದುವಾಗ ಓದ್ಬೇಕು, ಬರೆಯುವಾಗ ಬರಿಬೇಕು. ತಾವೆಲ್ಲ ಉಪಯೋಗ ಮಾಡ್ಕೊಂಡು ಕಿಶಿಂದ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸರ್ವತೋಮುಖವಾಗಿ ಎಲ್ಲರ ಬೆಳವಣಿಗೆ ಆಗಲಿ ಅಂತ ಹೇಳಿ ಕಿಶಿಂದ ಹೇಳ್ತಾ ತಮ್ಮೆಲ್ಲರಿಗೂ ಇವತ್ತಿನ ಸುಂದರ ಸಂದರ್ಭದಲ್ಲಿ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. The games are too supported to physically, mentally, spiritually and socially ಎಲ್ಲರಿಗೂ ಸಹಾಯ ಆಗ್ತದೆ. ಈ ನಮ್ಮ ದೇಶೀಯ ಆಟಗಳಂತ ಇತ್ತು ಹೇಳ್ತಾ ಇದ್ರು ಹಿರಿಯರು. ನಮ್ಮ ದೇಶೀಯ ಆಟಗಳಲ್ಲಿ ಕೂಡ ಕಬಡ್ಡಿ, ಖೋ ಖೋ, ಸರಿಗರಿ, ಚಿನ್ನಪ್ಪಣಿ ಅಂತ ಸುಮಾರು ಇದು. ಅವ್ರು ಹೇಳಿದಂಗೆ ನಮ್ಮ ಶರೀರದ ಪ್ರತಿಯೊಂದು ಅಂಗಕ್ಕೂ ಕೂಡ ಒಂದೊಂದು ಚಟುವಟಿಕೆ ಇದೆ. ಈಗ ಸಾಮಾನ್ಯವಾಗಿ ನಮ್ಮ ಕಾಲುಗಳಿಗೆ ಒಂದು ಚಟುವಟಿಕೆ ಕೊಡಬೇಕಾಗಿತ್ತಂದ್ರೆ, ಒಂದು ಒಳ್ಳೆಯ ಸ್ಟ್ರೆಂತ್ ಕೊಡಬೇಕಾಗಿತ್ತಂದ್ರೆ ನಾವಲ್ಲಿ ಫುಟ್ಬಾಲ್ ಅನ್ನು ಆಡ್ತೇವೆ. ಕೈಗಳಿಗೆ ಕ್ರಿಕೆಟ್ ಅನ್ನು ಆಡ್ತೇವೆ. ಫಿಂಗರ್ ಮಸಲ್ಸ್ ಗಳಿಗೆ ನಾವೇನ್ ಮಾಡ್ತೇವೆ, ವಾಲಿಬಾಲ್ ಆಡ್ತೀವಿ, ಬಾಸ್ಕೆಟ್ ಬಾಲ್ ಆಡ್ತೀವಿ. ಹೀಗೆ ನಮ್ಮ ಪ್ರತಿಯೊಂದು ಅಂಗಕ್ಕೂ ಕೂಡ ಒಂದೊಂದು ಕ್ರೀಡೆಗಳಿದಾವೆ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಖೋ ಖೋ ಗ್ರೌಂಡ್ ಇದೆ, ವಾಲಿಬಾಲ್ ಇದೆ. ಹೀಗೆ ಮಕ್ಕಳನ್ನ ನಾವು ಓದುವ ಜೊತೆಗೆ ಆಟದಲ್ಲಿ ತೊಡಗಿಸಿದ್ದೆ ಆದರೆ ಕೂಡ ಅವರು ಕೂಡ ಮಾನಸಿಕ ಜೊತೆಗೆ ದೈಹಿಕವಾಗಿ ತುಂಬಾ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಭಾರತದಲ್ಲಿ ಕೂಡ ಕ್ರೀಡೆಗೆ ಇತ್ತಿತ್ತಲಾಗಿ ಮಹತ್ವ ಕೊಡ್ತಾ ಇದ್ದಾರೆ. ಈಗ ನೆರೆ ದೇಶಗಳನ್ನ ಜಪಾನ್, ಚೈನಾ, ಅಮೆರಿಕ ನೋಡಿದ್ರೆ ಅಲ್ಲಿ ಕ್ರೀಡೆಗಳಿಗೆ ಸಾಕಷ್ಟು ಮಹತ್ವವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಈಗಲೂ ಕೂಡ ನಮ್ಮ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ ಕೂಡ ಈಗ ಒಂದು ಕ್ರೀಡೆಗೆ ಮಹತ್ವವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಸ್ತ್ರೀ ಮತ್ತು ಪುರುಷ ಎಲ್ಲರೂ ಸಮಾನರು. ಕ್ರಿಕೆಟ್ ಆಗಿ ಈವರೆಗೆ ನಮಗೆ ಪುರುಷರ ಒಂದು ಕ್ರಿಕೆಟ್ ಟೀಮ್ ಅನ್ನ ಮಾತ್ರ ನೋಡ್ತಾ ಇದ್ದೀವಿ. ಈಗ ಮೊನ್ನೆ ನಮ್ಮ ಭಾರತದಲ್ಲೇ ಕೂಡ ಮಹಿಳಾ ಕ್ರಿಕೆಟ್ ಪಟುಗಳು ಕೂಡ ತುಂಬಾ ಚಟುವಟಿಕೆಯಿಂದ ಪಾಲ್ಗೊಂಡು ಉತ್ತಮ ಸಾಧನೆಯನ್ನ ಕೂಡ ನಮ್ಮ ವಿಶ್ವದಲ್ಲಿ ಮಾಡಿದ್ದಾರೆ. ಜೊತೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ. ನಮ್ಮ ಮಹಿಳಾ ಗಾಯಕ್ವಾಡ ಇವರು ಕೂಡ ನಮ್ಮಲ್ಲೇನೆ ಬಿಜಾಪುರದವರೇ ಆಗಿದ್ರು. ಇವ್ರ ತಂದೆಯವರು ಕೂಡ ಇಲ್ಲಿ ಕಾರಜೋಳದಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ರು. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ರಾಜೇಶ್ವರಿ ಗಾಯಕ್ವಾಡ ಒಳ್ಳೆಯ ಕ್ರಿಕೆಟ್ ಕ್ರೀಡಾಪಟು ಆಗಿದ್ದಾರೆ. ಹೀಗಾಗಿ ನಮ್ಮ ಎಲ್ಲ ಮಕ್ಕಳು ಕೂಡ ಕೋಲಾರ ಪಟ್ಟಣದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಮುಂದೆ ಒಂದು ಸಾಧನೆ ಮಾಡಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಹಮ್ಮಿಕೊಂಡಂತ ಈ ಒಂದು ಕ್ರೀಡೆಗಳು ಅಂಡರ್ 14, ಅಂಡರ್ 17, ಅಬೌವ್ 18 ಹೀಗೆ ನಮ್ಮ ಸರ್ಕಾರ ಏನ್ ಮಾಡ್ತದೆ ಆ ವಯೋಮಾನಕ್ಕೆ ಅನುಗುಣವಾಗಿ ಮಕ್ಕಳ ಕ್ರೀಡೆಗಳನ್ನ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಕೂಡ ಎಲ್ಲ ಒಂದು ವಯೋಮಾನದ ಮಕ್ಕಳಿಗಾಗಿ ಇವತ್ತು ಇಲ್ಲಿ ಕ್ರೀಡೆಗಳನ್ನ ಆಯೋಜನೆ ಮಾಡಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಒಂದು ವಿಶಾಲವಾದ ಮೈದಾನ, ಒಳ್ಳೆಯ ಸಂಘಟಕರು, ಒಳ್ಳೆಯ ಮಾರ್ಗದರ್ಶಕರು ಕೂಡ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ. ನಮಗೆ ಯಾವುದೋ ಮಳೆಯ ಒಂದು ಅಡೆತಡೆ ಇಲ್ಲ. ವಿಶೇಷವಾಗಿ ಒಳ್ಳೆಯ ವಾತಾವರಣದಲ್ಲಿ ಕೂಡ ಇವತ್ತು ಈ ಕ್ರೀಡಾಪಟುಗಳು ನಡೆಯಲಿ. ನಮ್ಮ ಎಂಜಿ ಶಾಲೆಯ ಮಕ್ಕಳು ಕೂಡ ಒಳ್ಳೆಯ ಕ್ರೀಡಾಪಟುಗಳಾಗಿ ದೊಡ್ಡ ಸೈಕ್ಲಿಸ್ಟ್ ಆಗಲಿ, ಬಾಕ್ಸಿಂಗ್ ಆಗಲಿ, ಫುಟ್ಬಾಲ್ ಟೀಮ್ ಆಗಲಿ, ಕೋಚರ್ ಆಗಲಿ, ಬ್ಯಾಡ್ಮಿಂಟನ್, ವಿಶೇಷವಾಗಿ ಚೆಸ್ ಕೂಡ ಒಂದು ಭೌತಿಕ ಕ್ರೀಡೆ ಆಗಿರೋದ್ರಿಂದ ಮಕ್ಕಳು ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿ ನಮ್ಮ ಕೋಲಾರ ಪಟ್ಟಣದ ಎಂಜಿ ಶಾಲೆಯ ಒಂದು ಹೆಸರನ್ನ ನಮ್ಮ ಭಾರತದುದ್ದಕ್ಕೂ ಒಂದು ಪಸರಿಸಲಿ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ಕ್ರೀಡಾ ಒಂದು ಸ್ಥಾನಮಾನ ಕಲ್ಪಿಸಿಕೊಟ್ಟಂತ ನನಗೂ ಕೂಡ ಅದೇ ರೀತಿಯ
प्रयास करू शकतात. Chairman, dear Honorable Principal Sir, respected staffers, esteemed parents, viewers and our champion students. We are extremely thankful to our GATE management and every supporter who made this day possible. We had أزهرتم المقادير كلا سوف تعلمون ثم كلا سوف تعلمون كلا لو تعلمون علم اليقين لترون الجحيم لترونها عين اليقين ثم لتسألن يومئذ عن النعيم. Thank you, sir. Sir, to felicitate our special guest. Teachers guide us. Please, parents, to
ಸರಿ ಏನು ನೋಡಿದ್ರೆ ಏನಾರ ಆಗತ್ತೆ ಹಾಂ हमारी गेम 10 बजे शुरू होनी थी, बट अनफॉर्चुनेटली बदकिस्मती से 11:15 बजे हो गए। तो इसके लिए आप सब बच्चे मुझे माफ करें। आइंदा इंशाल्लाह हम वक्त की पाबंदी करेंगे। आपकी स्पोर्ट्स आपकी पाप न करो What a catch of Ninja Thor. This is Soleha. Nine point to white girls. Hey, give them. बैटिंग नमगा कोटर बड़ी जमा ए दो लास्ट टाइम बैट बॉल खेलूंगा अध्यक्ष का ಒಂದು ಬ್ಯಾಟ್ ಕೊಡಿ ಹೊಡಿತಾರಲ್ಲ बल्लेबाजी का फैसला किया है। ಅದು ಉದ್ಘಾಟನೆ ರೀ ಅದು ಅಧ್ಯಕ್ಷರ ಉದ್ಘಾಟನೆ ಅದು ये शॉटगन और हवाई फायरिंग क्या ये टच होगा और ये मास्टर फैसला साहब और हमला ने उठाया क्या ये सिंगल होगा और इकरार हुआ एवर की 5वीं गेंद और ये सिंगल टीम का स्कोर शॉट लगाया जमीनी 4 रन बेहतरीन जमीनी शॉट और ये दूसरे ओवर की पहली गेंद और अशरफ ये जरूरत है 6 रन में से दूसरे ओवर की गुड रन की बॉल डॉट बॉल डॉट बॉल ये ओवर की दूसरी गेंद डॉट बॉल
ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ. ಪ್ರತಿಯೊಂದು ಸಂಪ್ರದಾಯ, ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣಬಹುದು. ಹೊಳಪಿಂದ ಜಗ ಜಗಮಗಿಸುವೆ ಪಿನ್ನದ ಕಿರಣ ಒಪ್ಪ ಓರಣ ಈ ಹೊಂಗಿರಣ ಇದೆ ತೋರಣ ಸೂರ್ಯಕಾಂತಿಯದೆ ಹೊಳೆವೆ ಸಂಜೆಯದೆ ಇದು ವೈಭವದ ಮದುವೆ ಸಂಭ್ರಮ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ.